ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಫಿಕ್ಸ್ ಎನ್ನಲಾಗ್ತಾ ಇದೆ. ಟಿವಿಕೆ ಸರ್ಕಾರ ರಚಿಸೋದಕ್ಕೆ ವಿಸಿಕೆ ಬೆಂಬಲವಂತೂ ಫಿಕ್ಸ್. ಇದು ಸಾಕಷ್ಟು ಬಾರಿ ಬಂದು ಹೋಯಿತು ಈ ಸುದ್ದಿ. ಬೆಂಬಲ ಕೊಡುವ ಮುನ್ಸೂಚನೆ ನೀಡಿದ ವಿಸಿಕೆ ಶಾಸಕ, ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಅವಕಾಶ ಕೊಡಲ್ಲ ನಾವು. ರಾಜ್ಯದ ಜನಾದೇಶಕ್ಕೆ ನಾವು ಗೌರವ ಕೊಡಬೇಕು. ಬೆಂಬಲದ ಸೂಚನೆ ನೀಡಿದಂತ ವಿಸಿಕೆ ಶಾಸಕ ಒಲ್ಲಯರಸು. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಫಿಕ್ಸ್ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ರಚನೆ ಮಾಡೋದಕ್ಕೆ ಆಗದೆ ಇದ್ರೆ ರಾಷ್ಟ್ರಪತಿಯ ಆಳ್ವಿಕೆಯನ್ನ ಹೇರಲಾಗುತ್ತೆ. ಆಗ ಕೇಂದ್ರ ಸರ್ಕಾರವೇ ಇಲ್ಲಿ ಮೂಗು ತೋರಿಸಿದಂಗೆ ಆಗುತ್ತೆ. ಅಂತ ಅವಕಾಶವನ್ನ ನಾವು ಮಾಡಿಕೊಡೋದಿಲ್ಲ ಅಂತ ಇಲ್ಲಿ ವಿಸಿಕೆಯ ಶಾಸಕ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ಜನಾದೇಶಕ್ಕೆ ನಾವು ಗೌರವ ಕೊಡಬೇಕು, ಹೀಗಾಗಿ ವಿಸಿಕೆ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ವಿಸಿಕೆ ಶಾಸಕ ಒಲ್ಲಯರಸು ಅಂತೇಳಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಆ ಒಂದು ಪಕ್ಷದಲ್ಲಿ ಇರೋದೇ ಈಗ ಇಬ್ರು ಶಾಸಕರು. ಅದರಲ್ಲಿ ತಿರುಮಾವಳನ್ ಹೇಳ್ತಾ ಇದ್ರು DCM ಸ್ಥಾನ ಬೇಕು ನಮಗೆ ಅಂತ. ಮತ್ತೊಂದು ಕಡೆ ಇನ್ನೊಂದು 4 ಕಂಡೀಷನ್ಸ್ ಅನ್ನ ಇಟ್ಟಿದ್ರು. ಆ ಕಂಡೀಷನ್ಸಿಗೆ ಒಪ್ಪಿಗೆ ಆದ್ರೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಈಗ ಸಾಕಷ್ಟು ಬೆಳವಣಿಗೆಗಳು, ಚರ್ಚೆಗಳಾಗ್ತಾ ಇದೆ. ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ಬಿಟ್ರೆ ಏನ್ ಕತೆ ಅಂತ. ಆಗ ಅಲ್ಲೂ ಕೂಡ ಕೇಂದ್ರದ್ದೇ ಆಳ್ವಿಕೆ ಅನ್ನೋ ಹಾಗೆ ಆಗ್ಬಿಡುತ್ತೆ. ಆ ರೀತಿ ಆಗ್ಬಾರ್ದು ಅಂತ ಅಂದ್ರೆ ಜನರು ಬರೆದಿರುವಂತ ಆದೇಶಕ್ಕೆ ನಾವು ಗೌರವವನ್ನ ಕೊಡಬೇಕು. ಜನರು ಟಿವಿಕೆಯನ್ನ ಬೆಂಬಲಿಸಿ 107 ಸೀಟನ್ನ ಕೊಟ್ಟಿದ್ದಾರೆ, 107 ಶಾಸಕರನ್ನ ಗೆಲ್ಸಿದ್ದಾರೆ. ಹಾಗಾಗಿ ನಾವು ಅವ್ರ ಜೊತೆಗೆ ಕೈ ಜೋಡಿಸಿ ಸರ್ಕಾರ ರಚನೆ ಮಾಡ್ತೀವಿ ಅಂತೇಳಿ ವಿಸಿಕೆಯ ಶಾಸಕ ಹೇಳಿದ್ದಾರೆ. ಬಟ್ ಇದೇ ಹೇಳಿಕೆ ಮೇಲೆನೆ ಅವರು ನಿಲ್ತಾರ, ಸ್ಟೇಬಲ್ ಆಗಿರ್ತಾರ, ಅದೇ ಪ್ರಶ್ನೆ. ಯಾಕೆಂದ್ರೆ ಪ್ರತಿ ಬಾರಿ ಸುದ್ದಿ ಹೋದಾಗ್ಲೂ ಮತ್ತೆ ಅದು ಒಂದು ಕ್ಷಣಕ್ಕೆ ಉಲ್ಟಾ ಆಗ್ಬಿಡುತ್ತೆ.